ಇಲ್ಲಿ ನಮ್ ಟೀಸ್ ಮಾಡಕ್ಕೆ ಅಂತ ಬಂದವ್ರೆ ಎಲ್ಲರೂ. ನಾನು ಯಾವಾಗ ಮದುವೆ ಆಗ್ಲಿ ನಾನ್ ಹಿಂಗೆ ಹೇಳಿದೆ. ಸಕ್ಕದಾಗಿ ಎಂಜಾಯ್ ಮಾಡಿದೆ ನಾನಂತೂ. ನಾನ್ ಕೇಳದ್ನ ಕೊಡ್ಸ್ಬೇಕು. ಏನು ಚಿನ್ನ ಚೈನು ಅಣ್ಣ 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 ಪಾಪಣ್ಣನೇ ಹುಡುಕ್ಬೇಕು. ಏನಾರು ತಗೊಂಡ್ ಬೈದ್ ಬಿಡ್ತಾರೋ ಹೊಡೆದ್ ಬಿಡ್ತಾರೋ ಅನ್ಕೊಂಡ್ ಅದೇನು ಮಾಡಿಲ್ಲ. ಅದು ವೇದಂದ್ ದೊಡ್ಡ ಗುಣ. ಜಗದ ನಿಯಮ. ಯಾ ಏನೇನ್ ಮಾತಾಡ್ಕೊಂತಿದ್ರು ನಾವು ಶಾಪಿಂಗ್ ಮಾಡೋದ್ರ ಬಗ್ಗೆ. ನಾವು ಬರ್ತಿದಂಗೆ ಸೈಲೆಂಟ್ ಆಗೋದು. ಕಾನ್ಫಿಡೆನ್ಸ್ ಇರಬೇಕು, ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. Hello beautiful people, welcome back to my YouTube channel, Veda Ramakrishna YouTube channel. ಸೊ ಇವತ್ತು ಹೊರಗಡೆ ಒಂದು ಶೂಟ್ಗೆ ಅಂತ ಹೋಗ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನಿನ್ನೆ ಬಹುಶಃ ಈ ವಿಡಿಯೋ ನೋಡೋಷ್ಟಲ್ಲಿ ನಿಮಗೆ ತುಂಬ ಲೇಟ್ ಅಂತ ಅನ್ನಿಸ್ಬೋದು. ಯಾಕಂದರೆ ಇವತ್ತಿನ ನನ್ನ ವಿಡಿಯೋದು ಒಂದು ಅಪ್ಡೇಟ್ ಬಂದು ಪ್ರೀವಿಯಸ್ ಅಪ್ಡೇಟ್ ಎಲ್ಲ ಡಿಫ್ರೆಂಟ್ ಚಾನಲ್ಸಲ್ಲಿ ಯೂಟ್ಯೂಬ್ ಚಾನಲ್ಸಲ್ಲಿ ನೀವು ಆಲ್ರೆಡಿ ನೋಡ್ಬಿಟ್ಟಿರ್ತೀರ. ಸೊ ಅದ್ರದ್ದೊಂದು ಸಪೋರ್ಟ್ ಅಂದ್ಕೊಳ್ಳಿ ಅಥವಾ BDS ವರ್ಷನ್ ಅಂದ್ಕೊಳ್ಳಿ. ಇವತ್ತು ಹೊರಗಡೆ ಒಂದು ಶೂಟ್ಗೆ ಹೋಗ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನಿನ್ನೆ ನೈಟ್ ಇಬ್ಬರು ದಂಪತಿಗಳು ಫೋನ್ ಮಾಡಿ ಒಂದೊಳ್ಳೆ ಗುಡ್ ನ್ಯೂಸ್ ಕೊಟ್ಟರು. ಅದು ಆಲ್ರೆಡಿ ಇವಾಗ ವರ್ಲ್ಡ್ ವೈಡ್ ಆಗಿದೆ, ನೀವು ನೋಡಿರ್ತೀರ ಯೂಟ್ಯೂಬ್ ಚಾನಲಲ್ಲಿ. ಸೊ ಇಟ್ಸ್ ನನ್ನದಾದನ್ ಮೌಲ್ಯಕ್ಕ. ಅವ್ರ ಆ ಪ್ರೆಗ್ನೆನ್ಸಿ ನ್ಯೂಸ್ ಕೇಳಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. 10 o'clock ಫೋನ್ ಮಾಡ್ಬಿಟ್ಟು ಹೇಳ್ತಿದ್ದಾರೆ. ನನಗೆ ಹೆಂಗೆ ರಿಯಾಕ್ಟ್ ಮಾಡಬೇಕಂತ ಗೊತ್ತಾಗಿಲ್ಲ. ಒಟ್ಟಿನಲ್ಲಿ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇವತ್ತು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಫಸ್ಟು ಅವ್ರನ್ನ ಮಾತಾಡ್ಸ್ಕೊಂಡು ಅಲ್ಲಿಂದ ನಾವು ಒಟ್ಟಿಗೆ ಎಲ್ಲರದ್ದು ಒಟ್ಟಿಗೆ ಶೂಟ್ ಇದೆ. ಸೊ ಅವ್ರ ಮನೆಗೆ ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಹಾಗೆ ಅವ್ರ ಜೊತೆಗೇ ಲೊಕೇಶನ್ಗೆ ಹೋಗಬೇಕು ಶೂಟ್ಗೆ. ಸೊ ಅಲ್ಲಿ ಇನ್ನೊಬ್ಬ ವ್ಯಕ್ತಿನ ಅದ್ಭುತವಾದ ವ್ಯಕ್ತಿ ಅವರು ಈ ಲೆಜೆಂಡ್ ಅಂದ್ಕೊಳ್ಳಿ. ಯೂಟ್ಯೂಬಲ್ಲಿ ನೀವು ಪ್ರ್ಯಾಂಕ್ ಮಾಡೋದ್ರಲ್ಲೇ ನಾಟ್ ಪ್ರ್ಯಾಂಕ್ ಕ್ವೆಶನ್ ಕೇಳೋದ್ರಲ್ಲೇ ಆಗಲಿ, ಟಾಸ್ಕ್ ಕೇಳೋದ್ರಲ್ಲೇ ಆಗಲಿ, ಅವರು ಥರ ನನಗೆ ಲೆಜೆಂಡ್. ಫೈನಲಿ ಐ ಆಮ್ ಹಿಯರ್. ಡೋರ್ ಬೆಲ್ ಕೈ ಖಾಲಿ ಇಲ್ಲ, ಹಿಂಗೆ ಪ್ರೆಸ್ ಮಾಡ. ಅಲ್ಲಿ ಕೂತ್ಕೊಂಡಿದ್ದಾರೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ದಿಸ್ ಇಸ್ ನಾಟ್ ಗುಡ್ ಮಾರ್ನಿಂಗ್. ಮೊಳಕೆ ಇಸ್ ನಾಟ್ ಪ್ರಿಪೇರ್ಡ್. ಇವಾಗ ತಾನೇ ಎದ್ದಿರ್ಬೇಕು ಮೋಸ್ಟ್ಲಿ. ವೆರಿ ಗುಡ್ ಮಾರ್ನಿಂಗ್. ನೆನೆ ಹೆಂಗೆ 10 ಗಂಟೆಗೆ ಫೋನ್ ಮಾಡಿ ಅವಾಗ ವಿಡಿಯೋ ಕಾಲ್ ಮಾಡಿಕೊಂಡು ಮೌಲ್ಯಕ್ಕ ಫುಲ್ ರೆಡಿ ಇಲ್ಲ. ನಿನ್ನ ಮುಖ ತೋರಿಸಲ್ವಾ ಈಗ? ಓಕೆ, ಸ್ವಲ್ಪ ಟೈಮ್ ಕೊಡೋಣ ಅವ್ರಿಗೆ. ಬಾಯ್ ಆಂಟಿ. ಬಾಯ್ ಮಗನೇ. ಬಾಯ್. ಹೀರೋಯಿನ್ಸ್ ರೆಡಿ, ಹೀರೋ ಇಸ್ ಆಲ್ಸೋ ರೆಡಿ. ಹೀರೋಯಿನ ಇಬ್ರು ವೇಟ್ ಮಾಡಿಸಿದ್ವಿ ಇಷ್ಟೊಂದು. ಯಾಕಂದ್ರೆ ನಾನು ಮೇಕಪ್ ಆಗಿದೆ ಅಂತ ಮುಗಿಸ್ಕೊಂತ ಏನಿಲ್ಲ, ಹಂಗೆಲ್ಲ ನಂಗೊಂಥರ. ನಾನು ನಿಮ್ಗೆ ಬಂದ ತಕ್ಷಣ ಮಾತಾಡ್ಸಿ ಕಂಗ್ರ್ಯಾಚುಲೇಷನ್ ಅಂತ ಹೇಳಿ ಚಾಕ್ಲೇಟ್ ಕೊಡೋಣ ಅನ್ಕೊಂಡೆ. ನೀವೆಲ್ಲಿ ರೂಮ್ ಲಾಕ್ ಅಲ್ಲ, ನಿಮ್ ಮಗ ಇಸ್ಕೊಂಡ. ಅವ್ನು ಇಸ್ಕೊಂಡ. ನಾನ್ ಖಾಲಿ ಮಾಡ್ತೀನಿ ಬೇಡ ಅಮ್ಮ, ಬೇಜಾರ್ ಮಾಡ್ಕೊ. ನೀಟಾಗಿ TV ಹತ್ರ ಇಟ್ಟು ಆಮೇಲೆ ತಿನ್ನಕ್ಕೆ ಹೋಗಿ ಮಲ್ಕೊಂಡ. ಈಗ ನಾವು 3 ಜನ ಮೌಲ್ಯಕ್ ಅವ್ರ ಮನೆಯಿಂದ ನೆಕ್ಸ್ಟ್ ಜೀವ ವಿನಯ್ ಅವ್ರ ಮನೆಗೆ ಹೊರಟ್ವಿ. ಇಲ್ಲಿಂದ ಅವ್ರ ಮನೆಗೆ ಹೋಗಿ ಅಲ್ಲಿಂದ ನಾವು 4 ಜನ ಒಟ್ಟಿಗೆ ಅವ್ರು ಹೇಳಿದ ಲೊಕೇಶನ್ಗೆ ಹೋಗೋಣ ಅಂದ್ಕೊಂಡು ಮೊದಲು ಅವ್ರ ಮನೆಗೆ ಹೊರಟಿದ್ವಿ. ಸೊ ಇವಾಗ ಇಲ್ಲಿ ಇವ್ರ ಜೀಪ್ ಅಂತ ಅಂದ್ಕೊಂಡಿದ್ವಿ, ಗೊತ್ತಿಲ್ಲ ನನಗೂ ಕರೆಕ್ಟಾಗಿ. ಅಲ್ಲಿ ರೆಕಾರ್ಡ್ ಅವ್ರ ಹೆಸರೇನಾ? ಹಾಂ, ಹೀರೋ ಬಂದ್ರು. ಸೊ ಈಗ ನಾವೆಲ್ಲರೂ ಒಂದೇ ವೆಹಿಕಲಲ್ಲಿ ಹೋಗ್ತಾ ಇದ್ದೀವಿ. ಅದಕ್ಕೆ ಮುಂಚೆನೇ ಒಂದು ಕ್ಲಾರಿಟಿ ಕೊಟ್ಬಿಟ್ರು, ಏನಂದರೆ ಇದು ಹುಡುಗರ ಗಾಡಿ, ಸಿಕ್ಕಾಪಟ್ಟೆ ನೀಟಾಗಿರುತ್ತೆ, ಸ್ವಲ್ಪ ಹುಷಾರಾಗಿರಿ ಅಂತ. ಅಲ್ಲ ಡ್ರಾಯಿಂಗ್ ಮಾಡ್ಬೋದು, ಬಟ್ ಏನು ಮಾಡೋದಕ್ಕಾಗಲ್ಲ, ಕುಣಿಸ್ಕೊಂಡು ಹೋಗ್ತಾ ಇರೋದೇ ದೊಡ್ಡ ಖುಷಿ. ಇಲ್ಲಿಂದ ನಾವು ಲೊಕೇಶನ್ಗೆ ಹೊರಟಿದ್ವಿ. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಸಡನ್ ಆಗಿ ಎಲ್ಲರೂ ಮ್ಯಾರೇಜ್ ಟಾಪಿಕ್ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. 5 ವರ್ಷ MD 3 ವರ್ಷ. ನಾನು ಯಾವಾಗ ಮದ್ವೆ ಆಗ್ಲಿ ನಾನ್ ಹಿಂಗೆ ಹೇಳಿದೆ. ನಾನ್ ಮದ್ವೆ ನಾನಿದ್ದೆ 24 ಮದ್ವೆ ಆಗ್ಬಿಡ್ಬೇಕು ಅಂತ ಹೇಳಿ. ನಾನ್ ಇವೆಲ್ಲ ಓದಲ್ಲ. ನಾನ್ ಡಿಗ್ರಿ ಮುಗಿಸ್ಕೊಂಡು ನಾನು 21 ವರ್ಷ ಡಿಗ್ರಿ ಮುಗಿಯುತ್ತೆ, 2 ವರ್ಷ ಕೆಲ್ಸ, 23ಕ್ಕೆ ನಾನು ಮದ್ವೆ ಆಗ್ಬೇಕು. ನಾನು ರನ್ನಿಂಗ್ ಅಲ್ಲಿ ಇದ್ದಿದ್ದು 23, 24 ಫೈನಲ್ ನಂದು. ಇವಾಗ ನಿಮ್ಗೆ ಅದೇ ಒಪಿನಿಯನ್ ಇದೆಯಾ? ಕ್ವಿಕ್ ಮ್ಯಾರೇಜ್. ನಾನು ಹುಡುಗಿ ಹುಡುಕ್ತಾ ಇದೀನಿ. ಇಲ್ಲ, ನಂಗ್ ಬ್ಲಾಗ್ ಅಲ್ಲೇ ಬೇರೆ ಆನ್ಸರ್ ಇದೆಯಲ್ಲ, ಯಾಕೆ ಬೇಕು ಇವೆಲ್ಲ ಅನ್ನೋದು. ಅದೇನೆ ಆಮೇಲೆ ಅನುಭವ ನಾವು ಮರ್ತ್ಬಿಟ್ಟಿದ್ದಾನೆ ಅಂತ ನನಗೆ. ಅವನಿಗೆ ಕೋಪ ಬಂದ್ರೆ ಆಮೇಲೆ ಸಿಕ್ಕಾಪಟ್ಟೆ ಮೆಮೊರಿ, ಅವನಿಗೆ ಯಾವ್ದು ಮರೆಯಲ್ಲ. ಬಟ್ ನನಗೆ ಕರೆಕ್ಟ್ ಆಗಿ ನೆನ್ಪಿದೆ, ಲಾಸ್ಟ್ ಟೈಮ್ ನಿಮ್ ಆ ಮನೆಗೆ ಬಂದಿದ್ನಲ್ಲ, ಅವಾಗ ಸಕ್ಕತ್ತಾಗಿ ಸ್ಮೈಲ್ ಮಾಡೋನು. ಹಿಂಗ
ಬಿಡಲ್ಲ, ಸುಮ್ನೆ ನಗೋನು. 5 ಸರಿ ಹಿಂಗೊಂದ್ ಲುಕ್, ಆಮೇಲೆ 2 ಸರಿ ಬಂದ ಎತ್ಕೊಂಡಿದ್ದೆ ತಿನ್ನೋರ್ಗು. ಎಂತ ಖುಷಿ. ಅಲ್ಲ ಅವ್ನಿಗೆ ಮೇನ್ ಆಗಿರುತ್ತೆ ಗೊತ್ತಾ, ಈಗ ಬಂದಿದ್ಯಾ ಅಂತ. ಸಾರಿ, ಬೇರೆ ಏನೋ ಯೂಸ್ ಮಾಡಕ್ ಬಂದೆ ಅದನ್ನ. ಅದು ಈಗ ಬಂದಿದ್ಯಾ, ಇಷ್ಟ ದಿನ ಎಲ್ಲೋಗಿದ್ದೆ ನೀನು ಅನ್ನೋದು ಕೋಪ ಎಲ್ಲ ಇರುತ್ತೆ. ಅದನ್ನೆಲ್ಲ ಅವ್ನ ಹತ್ರ ಎಕ್ಸ್ಪ್ರೆಸ್ ಮಾಡ್ತಾನೆ. ಈಗ ಜಾಸ್ತಿ ಮಾತಾಡಿಲ್ಲ, ಬಟ್ 1 hour ನನ್ ಮೇಲೆ ಮಲಗಿದ್ದ. ನಾನು ಎತ್ಕೊಂಡು ಊಟ ಮಾಡಿದೆ. ಚಾಕ್ಲೇಟ್ ಇಸ್ಕೊಂಡು ನೆಕ್ಸ್ಟ್ ಟೈಮ್ ಬಂದು ನೀನ್ ಏನೇ ಮಾತಾಡ್ಸೋರು ಮಾತಾಡಲ್ಲ. ನಿಮಗ್ ಚಾಕ್ಲೇಟ್ ತಂದಿದ್ದು, ಕಂಗ್ರಾಚುಲೇಷನ್ ಬ್ರದರ್ ಅಂತ ಹೇಳೋದಕ್ಕೆ. ಈಗಲೂ ಹೇಳಿ ಕಂಗ್ರಾಚುಲೇಷನ್ ಹೇಳಿ ಅಲ್ವಲ್ಲ. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಮಚ್ ಥ್ಯಾಂಕ್ ಯು. ಮಗನ್ ಹೇಳ್ಕೊಡು, ವಿನಯ್ ಅಂಕಲ್, ಮಾಮ ವಿನಯ್ ಅಂಕಲ್. ನನಗೆ ಅಂಕಲ್ ಅನ್ಬಾರ್ದು, ಹೆಣ್ಮಕ್ಳು ಅಣ್ಣ ಅನ್ಬಾರ್ದು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಂಗೆ ಅಲ್ವಾ ಅನ್ನೋದು ಇವಾಗ ನಿನ್ನ ಅಪ್ರೋಚ್ ಮಾಡಿದೆ. ಇನ್ನೇನ್ ಅನ್ಬೇಕು? ಮಚಾ ಅನ್ಬೇಕಾ? ಕಂಗ್ರಾಚುಲೇಷನ್ಸ್. ಮಚಾ ಅಂದ್ರೆ ಅಕ್ಸೆಪ್ಟ್ ಮಾಡ್ತೀರಾ? ಅಣ್ಣ ಅಂದೆ. ನೀವ್ ಏನಾದ್ರು ಕರ್ಕೊಳ್ರಿ, ನೀವ್ ಹೆಂಗಿದ್ರು ಚಿಕ್ಕ ಪುಟ್ಟ ಪುಟ್ಟ ಕೈ ಪುಟ್ಟ ಪುಟ್ಟ ಬಾಯಿ. ನನ್ನ ವಯಸ್ಸವ್ರು ಯಾರು ನನ್ನ ಬ್ರೋ ಅನ್ಬಾರ್ದು. ಆಯ್ತು, ಈಗ ಹುಡುಗಿ ನಿಮ್ ಅಣ್ಣ ಅನ್ಬಾರ್ದಲ್ವಾ? ಈಗ ಮಚಾ ಅಂದ್ಬಿಟ್ರೆ ನೀವ್ ಅದ್ ತಗೊಂಡ್ಬಿಡ್ತೀರಾ? ಏನು ಅನ್ಸಲ್ವಾ? ಅದ್ರಲ್ಲೇನು ಬಾ ಮಚಾ ಅಂತ ಹೇಳಿದ್ರೆ ಕೈ ಹಾಕೊಂಡು ಹೋಗೋದು. ಅದು ಹುಡುಗಿರ್ ಹಂಗಿಲ್ಲ. ಏನು ಅವ ಹುಡುಗಿರ್ ಹಂಗಿಲ್ಲ. ಸಿಸ್ಟರ್ ಅಂದ್ರೆ ಅವ್ರು ಹ್ಯಾಪಿಲಿ ಅಕ್ಸೆಪ್ಟ್ ಮಾಡ್ತಾರೆ. ಯಾರು ಹುಡುಗಿರ? ನಾನ್ ಯಾರಿಗಾರ ಸಿಸ್ಟರ್ ಅಂದ್ರೆ ಪಾಪ ಎಷ್ಟ್ ಫೀಲ್ ಮಾಡ್ಕೋತಾರ ಗೊತ್ತಾ? ನೀವು ಸುಂದರ ಅಲ್ಲಿ ಒಂದ್ ಲುಕ್. ಜೀವ ಅವರು ಅವ್ರ ವಿಡಿಯೋದ ಇಂಟ್ರೋ ಶೂಟ್ ಮಾಡ್ಕೊಂತ ಇದ್ರು, ಬಟ್ ನಾವ್ ಇಲ್ಲೂ ತರಲೆ ಮಾಡೋದ್ ನಿಲ್ಸಿಲ್ಲ. ನಾನೊಂದು ಅದ್ಭುತವಾದ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸರಿ, ಚಾಲೆಂಜ್ ಏನು ಹೊಸದಲ್ಲ, ಮಾಡೋಣ ಅಂತ ಹೇಳಿ ಜೊತೆಗೆ ವೇದ ಅವ್ರನ್ನೇ ತಕೊಂಡ್ ಬಂದಿನಿ. ಅವ್ರ ಹಸ್ಬೆಂಡ್ ಪ್ರತೀಕ್ ಅವರು ಬಂದಿದ್ದಾರೆ. ಫೀಲಿಂಗ್ ಅವರು ಇಂಟ್ರೊಡ್ಯೂಸ್ ಕೊಡ್ತಾ ಇದ್ದಾರೆ. ಗೊತ್ತಾಯ್ತು, ಅದ್ ಎಲ್ಲಿ ಜನಕ್ಕೆ ಗೊತ್ತು. ಅಲ್ಲೀಗ ವೇದ ಅವ್ರು ಮತ್ತೆ ಅವ್ರ ಹಸ್ಬೆಂಡ್ ಅಂದ್ಬಿಟ್ರಲ್ಲ, ಮೌಲ್ಯ ಜನಕ್ಕೆ ಗೊತ್ತು ಬಿಡಿ. ಹೆಣ್ಮಕ್ಳು ಬರೀ ತಂಗಿ ವೇದ ಇದು. ಇನ್ನೇನಾದ್ರು ಇಲ್ಲಿಂದ ನಮ್ ಟಾಸ್ಕ್ ಶುರು ಆಯ್ತು. ಟಾಸ್ಕ್ ಬೇಕಾಗಿರೋ ಎಲ್ಲಾ ಎಕ್ವಿಪ್ಮೆಂಟ್ಸ್ ನ ವಿನಯ್ ಅವರಿಂದ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. 2.5 hour ಅಷ್ಟಲ್ಲಿ ನಮ್ ಟಾಸ್ಕ್ ಕಂಪ್ಲೀಟ್ ಮಾಡಿದ್ವಿ. ಬಟ್ ಟಾಸ್ಕ್ ಯಾರು ಗೆದ್ರು ಬಿಟ್ರು ಅನ್ನೋದು ನೀವು ಒಂಜಾಯಿನ್ ಕನ್ನಡ ಚಾನೆಲ್ ನೋಡಿ ಚೆಕ್ ಮಾಡ್ಕೋಬೇಕು. ಫೈನಲಿ ನಾವು ಟಾಸ್ಕ್ ಕಂಪ್ಲೀಟ್ ಮಾಡಿದ್ವಿ. ಇದು ಗೆದ್ರ ಸೋತ್ರ ಅಂತ ನೀವು ಅವರ ವಿಡಿಯೋ ಒಂಜಾಯಿಂಟ್ ಕನ್ನಡ ಅವ್ರ ಚಾನಲಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ. ಬಟ್ ಒಂದಂತೂ ನಿಜ, ನಾವು ಎಷ್ಟು ಜನನ ಮಾತಾಡ್ಸೋದು ಅಷ್ಟು ಜನದ ಮನ್ಸ್ಗಿದ್ದೀವಿ. ಟಾಸ್ಕ್ ಸೆಕೆಂಡ್ರಿ ಅಂತ ಅನ್ಸ್ಬಿಡ್ದು. ಇಷ್ಟು ಜನ ಮಾತಾಡ್ಸಿದ್ಮೇಲೆ ನಮಗೆ ಹುಡುಗರ ಜೊತೆ ಒಂದು ಮಾತಾಡಿಸಿ, ಗಂಡು ಮಕ್ಳ ಜೊತೆ ಅವ್ರಿಗೆ ಒಂದು ವಿಚಾರ ಕೇಳೋದನ್ನ ಹೇಳೋದನ್ನ ಇಂಥ ಟಾಸ್ಕ್ ಕೊಟ್ಟಿದ್ರು. ಸೊ ಸಕ್ಕತ್ತಾಗಿತ್ತು. ಎಲ್ಲ ಒಳ್ಳೊಳ್ಳೆ ರೆಸ್ಪಾನ್ಸು. ಯಾರು ರಿಜೆಕ್ಟು ಆಯಿತು, ಇಲ್ಲ ಅಂತ ಹೇಳಲ್ಲ. ಬಟ್ ಮಾತಾಡ್ಸಿದವರು ತುಂಬ ಪ್ರೀತಿಯಿಂದ ಮನಸ್ಫೂರ್ತಿಯಾಗಿ ಮಾತಾಡ್ಸಿದ್ರು. ಅದಕ್ಕೆ ಸಾಕ್ಷಿ ಏನು ಗಂಡು ಮಕ್ಳು ಎಷ್ಟು ಮನಸ್ಫೂರ್ತಿಯಾಗಿ ಮಾತಾಡ್ಸಿ. ಗಂಡು ಮಕ್ಳು ಏನ್ ಗೊತ್ತಾ, ಮನ್ಸಲ್ಲಿ ಒಂಥರ ಟ್ರಾನ್ಸ್ಪರೆಂಟ್ ನೀರ್ ತರ ಅವರು. ಅವ್ರಿಗೆ ಕಲ್ಮಶನೇ ಇಲ್ಲ. ಗಂಡು ಮಕ್ಳನ್ನ ದೇವ್ರು ಸೃಷ್ಟಿ ಮಾಡಿರೋದೇ ಹಂಗೆ. ಯಾಕಂದ್ರೆ ಸೃಷ್ಟಿ ಮಾಡಿರೋರು ಗಂಡು ಮಕ್ಳು ಅಲ್ವಾ, ಅದಕ್ಕೋಸ್ಕರ. ನಾನಿವಾಗ ಒಂದು ಪ್ರಶ್ನೆ ಕೇಳಬೇಕು ವೇದಾಗ. ನೀನ್ ಒಬ್ಳೆ ಬಂದಿದ್ದೆ, ಇವಾಗ ಏನ್ ಅನ್ಸ್ತು ನಿನಗೆ? ವಾಟ್ ಇಸ್ ದ ಡಿಫ್ರೆನ್ಸ್? ಏನು ಅವಾಗ ನೀನ್ ಒಂದ್ಸಲ ಒಬ್ಳೆ ಬಂದು ಚಾಲೆಂಜ್ ಮಾಡಿದಾಗ ಚಾನಲ್ ಅಲ್ಲಿ ಒಂದು ವಿಡಿಯೋ ಮಾಡೋದಕ್ಕೆ ಭಯ ಆಯಿತು. ನಿಜವಾಗ್ಲೂ ಭಯ ಆಯ್ತು ನನಗೆ. ಮುಖ ನೋಡೆ ಕಾಲೆಲ್ಲ ಶೇಕ್ ಆಗೋದು, ಹೇಳೋಕ್ಕಾಗ್ತಿರ್ಲಿಲ್ಲ. ಬಟ್ ಅದಕ್ಕೆ ನಾನು ಏನು ಮಾಡಿ, ನನ್ನ ವಯಸ್ಸಲ್ಲಿರೋರ್ನ, ಅಣ್ಣಂದಿರನ್ನ, ಇವ್ರನ್ನ ಹುಡ್ಕೊಂಡು ಹೋಗ್ತೀವಿ. ಈಗ ದೊಡ್ಡವ್ರನ್ನ, ಅಂಕಲ್ನೆಲ್ಲ ಹುಡ್ಕೊಂಡು ಹೋಗಿ ಮಾತಾಡ್ಸ್ಕೊಳ್ಳೋಷ್ಟು ಸಿಕ್ಕಾಪಡೆ ಭಯ ಆಗೋದು. ಕೆಲವರು ಮಾತಾಡ್ಸಿದ್ರೆ ಆನ್ಸರ್ ಮಾಡಿದ್ರು, ಇಲ್ಲ ಅಂತಲ್ಲ. ಬಟ್ ಏಕ್ತಮ್ ಹೆಂಗೆ ಅಂದರೆ, ಇಲ್ಲಿ ಮೈಕ್ ಇಟ್ಕೊಂಡು ಒಂದು ಹೆಜ್ಜೆ ಇಟ್ಬಿಟ್ಟು ಕೇಳಲ್ಲ, ಬೇಡ ಬಿಡು ಅಂದ್ಬಿಟ್ಟು ಹಿಂಗೆ ಅಂದ್ಕೊಂಡೆ ಇಡೀ ದಿನ ಸಾಕ್ಸಿದಾಯ್ತು ಅವತ್ತು. ಇಲ್ಲಿ ನಮ್ಮ ಟೀಸ್ ಮಾಡೋಕ್ಕೆ ಅಂತ ಬಂದವ್ರೆ ಕೆಲವರು. ಈಗ ಮಾತಾಡೋದ್ರ ಮೈಕ್ ಅವ್ರಿಗೆ ಕೊಟ್ಕೊಂಡು ಈಗ ಇದ್ರಲ್ಲಿ ಒಂದೇ ಮಾಡ್ತೀನಿ. ಟೀಸ್ ಅಲ್ಲ, ಒಟ್ಟಿಗೆ ತಾನೇ ಮಾಡೋದು. ಸೂಪರ್, ಒಟ್ಟಿಗೆ ಮಾಡೋತಾನೆ. ಪ್ರೈಸ್ ಅವ್ರನ್ನ ಕೇಳಿ ಸರ್. ಟಾಸ್ಕ್ ಅವ್ರು ಕೊಟ್ಟಿದ್ದಾರೆ ಸರ್, ನಮಗ್ ಕೊಟ್ಟಿರೋದು ಟಾಸ್ಕ್. ಕೊಡಿ, ಪ್ರೈಸ್ ಕೊಡಿ, ಚೈನ್ ಕೊಡಿ. ಕಾಸು ಕೊಡಿ. ಗಂಡು ಮಕ್ಳು ಸರ್ ನಮಗ್ ಟಾಸ್ಕ್ ಕೊಟ್ಟಿರೋದು ಅವ್ರು. ನಾವು ಅವ್ರ ಹತ್ರ ವಸೂಲಿ ಮಾಡ್ಕೊಂಡು ಕೊಡ್ತೀವಿ. ನೀವು ಮುಂಚೆನೆ ಕೇಳ್ಬೇಕು ತಾನೆ ಏನ್ ಪ್ರೈಸ್ ಇದೆ. ಸಾಕ್ಷಿ ಇದೆ, ಸಾಕ್ಷಿ ನನ್ನ ಹತ್ರ. ಸರ್ ಯಾರು ಅಂತಾನೆ ಗೊತ್ತಿಲ್ಲ ಸರ್. ಅಯ್ಯೋ ದೇವರೇ, ನೀನು ಇದ್ದರೆ
ಸೊ ಮೌಲ್ಯಕ್ಕನ್ ಪ್ಯಾಂಟ್ಸ್ ಸಿಕ್ಕಿದ್ದಾರೆ, ಮೌಲ್ಯಕ್ಕನ್ ಪ್ಯಾಂಟ್ಸ್. ಸೊ ತುಂಬಾ ಜನ ಸಿಕ್ಕಿ ಮಾತಾಡ್ಸಿದ್ರು. ಯಾಕೆ ಈಗ ಒಂದ್ ಕಡೆ ನಿಂತ್ಕೊಂಡು ಮಾಡಿ ನಾವ್ ಯಾರಂತಾನೆ ಗೊತ್ತಿಲ್ಲ, ನನ್ ಬ್ಲಾಗ್ ಮಾತ್ರ ಅಡ್ಡ ಬರ್ತೀರಾ. ಹಿಂಗೆ ಮಾತಾಡ್ಕೊಂಡು ಮುಂದೆ ಹೋಗ್ತಾ ಹೋಗ್ತಾ ಕೆಲವೊಂದ್ ಕಡೆ ಶಾಪಿಂಗು, ತಿನ್ನೋದು ಇವೆಲ್ಲ ಮಾಡ್ಕೊಂಡು ಬಂದ್ವಿ. ಓ ಥ್ಯಾಂಕ್ ಯು. ನೀವ್ ಯಾರಿಗೂ ಕೊಡ್ಸಲ್ವಾ? ನೀವ್ ಕೊಡ್ಸರ್ ತಗೋತೀವಿ ನಾವು, ಬೇಡ ಅನ್ನಲ್ಲ. ಹೌದಾ, ತಗೊಂತೀರಾ? ಏನ್ ಒಳ್ಳೆಲ್ಲ. ಮತ್ತೆ ನಾನ್ ಕೇಳದ್ನ ಕೊಡ್ಸ್ಬೇಕು. ಏನು ಚಿನ್ನ ಚೈನು. ಅಣ್ಣ 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 ಕಮಾನ್. ಪಾಪಮ್ಮ ಬೇಡ, ನಮ್ಗೆ ಪಾಪಣ್ಣನೇ ಹುಡುಕ್ಬೇಕು. ಪಾಪಣ್ಣ ಹುಡುಕ್ಲಿ ನಮ್ಗೆ, ಪಾಪಮ್ಮ ಬೇಡ. ಪಾಪಮ್ಮ ಹುಡುಕಿದ್ರೆ ಚೆನ್ನಾಗಿ ಹುಡುಕ್ತಾರೆ, ನಿಮ್ ಟ್ಯಾಲೆಂಟ್ ಉಪಯೋಗಿಸಿ. ಐ ಥಿಂಕ್ ಅದೇ ನಾನು ಇದಕ್ಕೆ ಹೋಗ್ತೀನಿ. ಮುತ್ತು ರತ್ನ. ಕರೆಕ್ಟ್, ಮುತ್ತು ರತ್ನ ಸಿಂಕ್ ಮಾಡ್ಬಿಟ್ರ ಇದನ್ನ. ನನಗೆ ಯಾವತ್ತು ಹೋದ್ರೆ ಗಜಿಬಿಜಿ ಇಷ್ಟ ಆಗಲ್ಲ, ಇದ್ರೂ ಒಂಥರ ಚಿಕ್ಕದಾಗಿ. ನನಗೆ ಯಾವತ್ತು ಗಜಿಬಿಜಿ ಇಷ್ಟ ಆಗಲ್ಲ, ನೋಡಿದ್ರೆ ಒಂಥರ ಪ್ಲೇನ್ ಆಗಿರ್ಬೇಕು ಆ ಥರ. ಇದರಲ್ಲಿ ಸ್ವಲ್ಪ ಮುತ್ತುಗಳಿದ್ರು ಕೂಡ ಪ್ಲೇನ್ ಆಗಿದೆ, ಸಿಂಪಲ್ ಆಗಿ ಸಿಂಪಲ್ ಆಗಿ ಎಲ್ಲ ಇರಬೇಕು ಅನ್ನೋದು ನನಗೆ. ನಮ್ಮ ಪಾಪಣ್ಣ ಕೊಡಿಸ್ತಾರೆ, ನಮ್ಮ ಪಾಪಣ್ಣ ನೆನಪಿಗೆ. ಪಾಪಮ್ಮ ಸೈಡ್ಗೆ ಹೋಗಿ ತಿಂತೀವಿ. ಓಕೆ, ಎಷ್ಟು ಸರ್? ಯಾರು ಕೊಡಿಸ್ತಾ ಇರೋದು? ನನ್ನ ಹತ್ರ ಗೋಲ್ಡ್ ಚೈನ್ ಕೇಳ್ಬಿಟ್ಟು ನಿಮಗೆ ಅದನ್ನ ಕೊಡಿಸ್ತಾ ಇದ್ದಾರ. ಅಗೇನ್ ಶಾಪಿಂಗ್ ಅನ್ಕೊಂಡು ನಾನು ಮೌಲ್ಯಕ ಸ್ಲೋ ವಾಕಲ್ಲಿ ಬರ್ತಿದ್ರೆ, ನಮ್ಮ ಹುಡುಗರು ಬೇಗ ಬೇಗ ಮುಂದಕ್ಕೆ ಹೋಗಿ ನಮಗೋಸ್ಕರ ವೆಯ್ಟ್ ಮಾಡ್ತಿದ್ರು. ಏನೇನು ಮಾತಾಡ್ಕೊಂತಿದ್ರು ನಾವು ಶಾಪಿಂಗ್ ಮಾಡೋದ್ರ ಬಗ್ಗೆ. ನಾವು ಬರ್ತಿದಂಗೆ ಸೈಲೆಂಟ್ ಆಗೋದ್ರು. ಇದು ಚೆನ್ನಾಗಿದ್ಯಾ? ಹೆಣ್ಮಕ್ಳು ಇಲ್ಲೇನ ಶಾಪ್ ಮಾಡೋದು ಮಲ್ಲೇಶ್ವರಂ? ಅಯ್ಯೋ ಪಾಪ, ಮೊನ್ನೆ ಮಲ್ಲೇಶ್ವರಂ ಲೀಸ್ ಮಗಂಗೆ ಗೊತ್ತಿಲ್ಲ ಇಲ್ಲ ಹೆಣ್ಮಕ್ಳು ಇರ್ತಾರ ಗಂಡ್ ಮಕ್ಳು ಇರ್ತಾರ ಅಂತ. ಎಷ್ಟು ಕೊಟ್ರಿ ಬ್ಯಾಗ್ಗೆ? 250. ನೀವು ಬಂದಿದ್ದೆ 100 ಕೊಟ್ಟಿರೋರೇನೋ. ನಾವು ಹೆಣ್ಮಕ್ಳೆಲ್ಲ ಬ್ರಾಂಡೆಡ್ ನಮ್ಗೆ ಬ್ರ್ಯಾಂಡು ಗೊತ್ತು, ಲೋಕಲ್ಲು ಗೊತ್ತು. ಪಾಪಣ್ಣ ಇಸ್ ಟೇಕಿಂಗ್ ಪಾಪಮ್ಮಸ್ ಫೋಟೋ. ನಾನೇನು ಹೆಸರಿಟ್ಟಿಲ್ಲ, ಇವ್ರು ಕರ್ಕೊಂತಿದ್ರು. ಸೊ ನಾನು ಸುಮ್ಮನೆ, ಅವರು ಪಾಪಮ್ಮ ಅಂತ ಅಷ್ಟೇ ಕರಿತಿದ್ರು, ನಾನು ಪಾಪಣ್ಣ ಅಂತ ಇತ್ತೆ ಅಷ್ಟೇ. ಹಿಯರ್ ವಿನಯಣ್ಣ ಏನಿಲ್ಲ ಅಣ್ಣ. ಯಾವ ಇವೆಲ್ಲ ಇವ್ರೊಬ್ರು ಅಣ್ಣ ಅಂತ ಕರೆಯೋ ಅಂತ ರೈಟ್ಸ್ ಇರೋದು. ಇವರ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ಎಲ್ಲ ಅಣ್ಣ ಅನ್ಬೇಕು. ಕರಿಬೋದು, ಏನಕ್ಕೋ ನನ್ನ ಇಷ್ಟ, ನನ್ನ ಸಬ್ಸ್ಕ್ರೈಬರ್ಸು. ಇದು ಆಕ್ಚುಲಿ ಚೆನ್ನಾಗಿರೋದು. ಈಗ ನನಗೊಂದು ಕ್ವಶನ್ ಇದೆ. ಫಸ್ಟ್ ಟೈಮ್ ಮೀಟ್ ಆಗಿರೋದಲ್ವಾ? ನನ್ಗೆ ಇವ್ರಿಬ್ರು ಹತ್ರ ಬಂದ್ರೆ ಎಲ್ಲಿ ಮಿಕಾ ಮಾಡ್ತಾರೋ ಅಂತ ಭಯ ಆಗತ್ತೆ. ಮಿಕಾ ಮಾಡಲ್ಲ ನಾವು. ಮೀಟ್ ಆಗಿರೋದು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅಲ್ವಾ? ಓಕೆ, ಹೆಂಗ ಅನ್ಸ್ತು ನಿಮ್ಗೆ ಒನ್ ಜಾಯಿಂಟ್ ವಿನಯ್ ಬಗ್ಗೆ? ಒನ್ ಜಾಯಿಂಟಾ? ಫೋನಲ್ಲಿ ಸಿಕ್ಕಾಪಟ್ಟೆ ಅಂದ್ರೆ ಫಾಸ್ಟ್ ಆಗಿ ಟ್ರೈನ್ ಹೋದಂಗ್ ಮಾತಾಡ್ತಿದ್ರು. ನಂಗೆ ಭಯ ಆಯ್ತು. ಎದುರುಗಡೆ ಏನ್ ಭಯ ಆಯ್ತು? ಈಗ ನಮ್ದು ಕ್ಯಾಂಪಸ್ ಆಗೋರ ಹಂಗೆ. ಹೌದಾ? ಇಲ್ಲ, ಬಟ್ ಕ್ಯಾಮ್ರಾ ರೆಕಾರ್ಡಿಂಗ್ ಅದು ಅವ್ರ ಫೋನಲ್ಲಿ ಆದ್ರೆ ಸ್ಪೀಡ್ ಅಪ್ ಆಗ್ತಾರೆ. ಇಲ್ಲ ಫೋನಲ್ಲಿ ಏನ್ ಗೊತ್ತಾ, ಏನಿಲ್ಲ, ಸಿಂಪಲ್ ಹೋಗ್ತಾ ಇದೆ ಫುಲ್ ಫಾಸ್ಟ್ ಆಗಿ. ನೀವು ಸ್ಮಾರ್ಟ್ ಅನ್ಬಿಟ್ಟು ನಂಗೆ ಹೇಳಿದೆ. ನಾನು ಅದಕ್ಕೆ ಅವ್ರ ಪಕ್ಕ ಬರಲ್ಲ. ನಾನು ಎಷ್ಟು ತಾಳ್ಮೆಯಿಂದ ಹೇಳಿ ವಿನಯ್ ಬ್ರೋ ಅಂದ್ರೆ ಏನಿಲ್ಲ, ಫುಲ್ಲು ಪ್ರೇಮ್ ಅವ್ರ ತರ ಫುಲ್ ಹೋಗ್ತಾ ಇದ್ದಾರೆ. ಕಾಲ್ ಎಳಿತಾ ಇದೀರ? ಕಾಲ್ ಎಳಿತಿಲ್ಲ, ಅಯ್ಯೋ ಹತ್ತು ಬಿಡ್ತೀನಿ. ಲೊಕೇಶನ್ ಇಂದ ಮನೆಗೆ ಹೊರಡುವ ಸಮಯ ಮಧ್ಯಾಹ್ನ. ಈಗ ನಾನು ಮೌಲ್ಯಕ ಇವ್ರಿಗೊಂದು ಟಾಸ್ಕ್. ನನ್ನ ಬ್ಯಾಗು ವಿನಯ್ ಅವ್ರು ಹಾಕೊಂಡಿದ್ರು, ಹಂಗೆ ಮೌಲ್ಯಕನ್ ಬ್ಯಾಗು ಪ್ರತಿಕಣ್ಣ ಇಬ್ರು ಹಾಕೊಂಡು ಒಂದು ಕ್ಯಾಟ್ ವಾಕ್ ಮಾಡ್ಬೇಕಂತ. ಕಾಡಿ ಬೇಡಿ ಎಲ್ಲ ಸಿಕ್ಕಾಪಟ್ಟೆ ರೆಕ್ಸಿದ್ಮೇಲೆ ಕೊನೆಗೂ ಮಾಡಿದ್ರು. ಬಾರೇ ಬಾರೇ ಚಂದದ ಚೆಲುವಿನ ತಾರೆ. ಅಲ್ಲಿಂದ ನಾವು ತಿನ್ಕೊಂಡು ಹಾಗೆ ಹೀಗೆ ಆಟ ಆಡ್ಕೊಂಡು ಸೀದಾ ಹೋಗಿದ್ದು ವಿನಯ್ ಅವ್ರ ಮನೆಗೆ. ಯಾಕಂದ್ರೆ ಪ್ರತಿಕಣ್ಣ ಅವ್ರ ಕಾರ್ನ ಅಲ್ಲಿ ಪಾರ್ಕ್ ಮಾಡಿದ್ರು. ನಾನು ಪ್ರತಿಕಣ್ಣ ಅವ್ರ ಮನೆಗೆ ವಾಪಸ್ ಹೋಗಿ ಅಲ್ಲಿಂದ ನಾನು ನಮ್ಮ ಮನೆಗೆ ಹೊರಡ್ಬೇಕಿತ್ತು. ಪ್ರತಿಕಣ್ಣ ವಿನಯ್ ಅವ್ರ ಕಾರಲ್ಲಿ ಜೀಪಲ್ಲಿ ಒಂದು ರೌಂಡ್ ಹೋಗಿರೋದ್ರಿಂದ ನಾನು ಹೋಗ್ಲೇಬೇಕು ಅಂತೇಳಿ ಅವ್ರ ಜೀಪ್ ಹತ್ತಿದೆ. ಇದ್ರ ಮಧ್ಯೆ ಒಂದು ಕಾನ್ವರ್ಸೇಷನ್ ಬೇಕು, ಇಂಟರ್ವ್ಯೂ ನನ್ನ ಜೊತೆ. ನಾನು ಎಲ್ರಿಗೂ ಇಂಟರ್ವ್ಯೂ ಮಾಡ್ತೀನಿ, ನೀವು ನನ್ನ ಜೊತೆ ಇಂಟರ್ವ್ಯೂ. ನಿಮ್ಮ ಜೊತೆ ಇಂಟರ್ವ್ಯೂ. ನೀವು ಇಷ್ಟು ಫಾಸ್ಟ್ ಆಗಿ ಹೋದ್ರೆ ಮಾತಾಡೋದನ್ನ ಕೇಳಿಸಲ್ಲ. ಕೇಳಿಸತ್ರಿ? ಕಾಸು ಕೊಟ್ಟಿರೋ ಕಾರ್ ಇದು.
ಈಗ ನಾನು ಏನ್ ಗೊತ್ತಾ, ನಾನ್ ಯಾಕೆ ಗೊತ್ತಾ ಸೈಲೆಂಟ್ ಆಗಿದ್ದು, ನಾನು ಸೈಲೆಂಟ್ ಆಗಿದ್ದಿದ್ ಮಾತ್ರ ನನ್ಗೆ ಮಾತಾಡಲ್ಲ ಅಂತ ಅಲ್ಲ, ದೊಡ್ಡವ್ರಿಗೆ ಮರ್ಯಾದೆ ಕೊಡ್ತಾ ಇದ್ದೀನಿ. ಮರ್ಯಾದೆ ಅಂತಾನು ಅಲ್ಲ, ನಿಮಗ್ ಜಾಸ್ತಿ ಗೊತ್ತು ಅಂತ. ಈಗ ವಾಟ್ ಈಸ್ ಯುವರ್ ಒಪಿನಿಯನ್? ಫಸ್ಟ್ ಟೈಮ್ ಅಲ್ಲ ಮೀಟ್ ಆಗಿದೆ. ನಂಗೆ ನಿಜ ನೀವು ಪಾಪ ಒಳ್ಳೆ ಪುಟ್ಟ ತಂಗಿ ತರ ಅನ್ಸಿದ್ರಿ, ಚೆನ್ನಾಗಿ ಮಾತಾಡಿದ್ರಿ, ಒಳ್ಳೇದು. ಅಂಡ್ ಯು ನೋ ವೇರ್ ಟು ಟಾಕ್, ವೆನ್ ಟು ಟಾಕ್, ಹೌ ಟು ಟಾಕ್. ವಿನಯಣ್ಣನ ಇಂಟರ್ವ್ಯೂ ತಗೊಂಡಾದ್ಮೇಲೆ ನಾವು 3 ಜನ ಅವ್ರ ಮನೆಯಿಂದ ಹೊರಟ್ವಿ. ಬರ್ಲಾ? ಥ್ಯಾಂಕ್ ಯು ಸೋ ಮಚ್, ವೆರಿ ಪ್ಲೆಸೆಂಟ್ ಮೀಟಿಂಗ್ ಯು. ಮೋರ್ ದನ್ ಫಾರ್ ಕಾಂಟ್ಯಾಕ್ಟ್, ಐ ನೀಡ್ ಟು ಮೀಟ್ ಯು ಫಾರ್ ಕಾನ್ವರ್ಸೇಷನ್. ತಿಳುವಳಿಕೆಗೋಸ್ಕರ ಆದ್ರೂ ಮೀಟ್ ಮಾಡ್ಬೇಕು ನಿಮ್ಮನ್ನ. ಗೈಸ್ ಇವಾಗ ನಾನು ಕಂಪ್ಲೀಟ್ ಇವತ್ತಿನ ಶೂಟ್ ಮುಗಿಸ್ಕೊಂಡು ಈಗಷ್ಟೇ ಮನೆಗೆ ಬಂದೆ. ಇವತ್ತು ಒಬ್ಬೊಬ್ರ ಜೊತೆ ಹೇಗಿತ್ತು ಎಕ್ಸ್ಪೀರಿಯನ್ಸು, ಏನು ಮಾಡಿದ್ವಿ ಅನ್ನೋದು ಈ ವ್ಲಾಗಲ್ಲಿ ನೀವು ನೋಡಿರ್ತೀರ. ನನ್ನ ಎಕ್ಸ್ಪೀರಿಯನ್ಸ್ ಒಬ್ಬೊಬ್ರ ಜೊತೆ ಹೇಗಿತ್ತು, ಏನು ಅನ್ನಿಸ್ತು ಅನ್ನೋದು ನಾನು ಆಲ್ರೆಡಿ ಹೇಳಿದ್ದೀನಿ, ಸೊ ಮತ್ತೆ ಹೇಳೋದಕ್ಕೆ ಹೋಗಿಲ್ಲ. ಆದರೆ ಇವತ್ತೊಂಥರ ಲೈಫಲ್ಲೇ ಮೆಮೊರೇಬಲ್ ಡೇ ನನಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ನಾವು ಆಫ್ ಕ್ಯಾಮ್ರಾ ಸಿಕ್ಕಾಪಟ್ಟೆ ಮಾತಾಡಿದ್ವಿ, ಸಿಕ್ಕಾಪಟ್ಟೆ ನನಗಿರೋ ಡೌಟ್ಸು, ಕನ್ಫ್ಯೂಷನ್ಸು. ನಾನೇನೋ ಈಗ ಹೇಳ್ದಂಗೆ ಅವರಿಂದ ನನಗೇನೋ ತಿಳ್ಕೊಬೇಕು ಅನ್ಸಿದ್ರೆ ಅದನ್ನ ಕೇಳಿ, ಅವರು ಅಷ್ಟೇ ವಿನಯನ್ ಆಗಿರಲಿ, ಪ್ರತೀಕಣ್ಣ ಆಗಿರಲಿ, ಫಾರ್ ದ ಫಸ್ಟ್ ಟೈಮ್ ಪ್ರತೀಕಣ್ಣ ನಾವು ಮೀಟ್ ಮಾಡಿದ್ರು. ಇವತ್ತು ಸಿಕ್ಕಾಪಟ್ಟೆ ಮಾತಾಡಿದ್ವಿ ನಾನು ಮತ್ತು ಪ್ರತೀಕಣ್ಣ. ಮೌಲ್ಯಕ್ಕೆ ಅದು ನಂದು ಕಾಮನ್ ಕ್ಯಾಶುವಲ್ ಟಾಕ್ಸ್ ಅವಾಗ ಆಗ್ತಾ ಇರುತ್ತೆ. ಸೊ ಸರ್ಪ್ರೈಸಿಂಗ್ಲಿ ತುಂಬ ಮಾತಾಡಿದ್ವಿ, ತುಂಬ ಖುಷಿ ಆಯಿತು, ತುಂಬ ತಿಳ್ಕೊಂಡೆ, ತುಂಬಾ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಡೇ ವೆಲ್ ಸ್ಪೆಂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನಷ್ಟು ನಾನು ಯಾವ ಥರ ವ್ಲಾಗ್ಸ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ.